ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದುವರೆದಿರುವಂತಹ ಡಿನ್ನರ್ ಪಾಲಿಟಿಕ್ಸ್ ಇಷ್ಟು ದಿವಸಗಳ ಕಾಲ MLAಗಳಾಯಿತು, ಹಿರಿಯ MLAಗಳಾಯಿತು, ಫಸ್ಟ್ ಟೈಮ್ MLAಗಳಾಯಿತು, ಎಲ್ಲರೂ ಆಯಿತು. ಈಗ ಪರಿಷತ್ ಸದಸ್ಯರಿಂದ ಡಿನ್ನರ್ ಮೀಟಿಂಗ್ ಶುರುವಾಗ್ಬಿಟ್ಟಿದೆ. ಖಾಸಗಿ ಹೋಟೆಲ್ನಲ್ಲಿ MLCಗಳ ಡಿನ್ನರ್ ಮೀಟಿಂಗ್ ನಡೀತಾ ಇತ್ತು. ಸಂಪುಟ ಪುನರ್ರಚನೆ ಮತ್ತು ಅನುದಾನದ ಸಂಬಂಧ ಆ ಒಂದು ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಕನಿಷ್ಠ ಪರಿಷತ್ ಸದಸ್ಯರಿಗೆ 3 ಸಚಿವ ಸ್ಥಾನವನ್ನು ನೀಡಬೇಕು. MLCಗಳಿಗೆ ಸಚಿವ ಸ್ಥಾನವನ್ನು ಕನಿಷ್ಠ 3 ಸೀಟ್ ಆದರೂ ಕೊಡಬೇಕು. CM DCM ಭೇಟಿ ಮಾಡಿ ಮನವಿ ಸಲ್ಲಿಸುವುದಕ್ಕೆ ಆ ಒಂದು ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಹೈಕಮಾಂಡ್ ಭೇಟಿಗೂ ಸಹ ಡಿನ್ನರ್ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿದ್ದು, ಆ ಮೂಲಕವಾಗಿ MLCಗಳ ಚರ್ಚೆ ಸಂಪುಟ ಪುನರ್ರಚನೆಯ ವೇಳೆ ಸಚಿವ ಸ್ಥಾನಕ್ಕೆ ಪರಿಗಣಿಸಬೇಕು. ಇದರ ಜೊತೆಗೆ ನಿಗಮ ಮಂಡಳಿಗಳಲ್ಲೂ ಸಹ MLCಗಳಿಗೆ ಸ್ಥಾನಮಾನವನ್ನು ನೀಡಬೇಕು, ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಸದಸ್ಯತ್ವ ನೀಡಬೇಕು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಸಭೆಯನ್ನು ಮಾಡಲಾಗಿದೆ. ಆ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರಗಳನ್ನು CM ಮತ್ತು DCM ಇಬ್ಬರಿಗೂ ಸಹ ಮನವಿಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ಮೇಲೆ ಹೈಕಮಾಂಡ್ ನಾಯಕರಿಗೂ ಭೇಟಿ ಮಾಡುವಂತಹ ಪ್ಲ್ಯಾನ್ ಅನ್ನು ಈ ಒಂದು ಸಭೆಯಲ್ಲಿ ಮಾಡಲಾಗಿದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಎಲ್ಲ MLCಗಳು, ಕಾಂಗ್ರೆಸ್ನ ಎಲ್ಲ MLCಗಳೇನಿದ್ದಾರೆ ಆ MLCಗಳು ಒಂದು ಖಾಸಗಿ ಹೋಟೆಲ್ನಲ್ಲಿ ಸೇರಿ ಡಿನ್ನರ್ ಮೀಟಿಂಗ್ ಅಂತ ಸೇರಿ ನಮಗೂ ಸಚಿವ ಸ್ಥಾನವನ್ನು ಕೊಡಬೇಕು, MLCಗಳಂತ ಯಾರಿದ್ದಾರೆ ಆ ಎಲ್ಲ MLCಗಳ ಪೈಕಿ ಒಟ್ಟು 3 ಜನರಿಗಾದರೂ ಸಚಿವ ಸ್ಥಾನವನ್ನು ಕೊಡಬೇಕು. ಈ ಹಿಂದೆ ವಿಧಾನ ಪರಿಷತ್ ಸದಸ್ಯರಿಗೂ ಸಹ ಸಚಿವ ಸ್ಥಾನವನ್ನು ಕೊಡ್ತಾ ಇದ್ರು, ಕನಿಷ್ಠ ಅಂದ್ರೂ 5ರಿಂದ 6 ಆದರೂ ಕೊಡ್ತಾ ಇದ್ರು. ಹಾಗಾಗಿ ಆ ಪ್ರವೃತ್ತಿ ಇತ್ತೀಚಿನ ವರ್ಷಗಳಲ್ಲಿ ಮಿಸ್ ಆಗಿಬಿಟ್ಟಿದೆ. ಅದನ್ನು ಯಥಾವತ್ತಾಗಿ ಮುಂದುವರಿಸಬೇಕು ಅನ್ನುವಂತಹ ಮನವಿಯನ್ನು ಮಾಡೋ ಸಲುವಾಗಿ ಎಲ್ಲ MLCಗಳು ಈಗ ಒಂದು ಸಭೆಯನ್ನು ಮಾಡಿದ್ದಾರೆ. ಆ ಮೂಲಕವಾಗಿ ತಮ್ಮದೇ ಆದಂತಹ ಬೇಡಿಕೆಯನ್ನು, ಇಷ್ಟು ದಿವಸಗಳ ಕಾಲ ಏನಾಗ್ತಿತ್ತು, ಫಸ್ಟ್ ಟೈಮ್ ಗೆದ್ದವರು ಕನಿಷ್ಠ 5 ಕ್ಷೇತ್ರದಲ್ಲಾದರೂ 5 ಸಚಿವ ಸ್ಥಾನವನ್ನಾದರೂ ಕೊಡಬೇಕು ಅನ್ನುವಂತಹ ಮನವಿಯನ್ನು ಅವರು ಮಾಡ್ತಾ ಇದ್ದರೆ, 3ರಿಂದ 4 ಸರಿ ಗೆದ್ದಿರುವಂತಹ ಶಾಸಕರು ನಮಗೆ ಸಚಿವ ಸ್ಥಾನವನ್ನು ಕೊಡಬೇಕು ಈ ಪುನರ್ರಚನೆ ಸಂದರ್ಭದಲ್ಲಿ ಅನ್ನುವಂತಹ ಮನವಿ ಮಾಡೋದಕ್ಕೆ ಅವರೊಂದು ಮೀಟಿಂಗನ್ನು ಮಾಡಿದ್ರು. ಅದಾದಮೇಲೆ ಈಗ MLCಗಳು ಕೂತ್ಕೊಂಡು ಡಿನ್ನರ್ ಮೀಟಿಂಗ್ ಮಾಡ್ತಿದ್ದಾರೆ. ನಮಗೂ ಸಹ ಕನಿಷ್ಠ ಅಂದರೂ 3 ಸಚಿವ ಸ್ಥಾನವನ್ನು ಕೊಡಬೇಕು, MLCಗಳಿಗೆ ಮತ್ತು ಅನುದಾನವನ್ನು ಕೊಡಬೇಕು, ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು, ಇದೆಲ್ಲ ಬೇಡಿಕೆಗಳನ್ನು ಇಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದೆಲ್ಲ ಒಂದು ಕಡೆ ನಡೀತಾ ಇದೆ. ಆದರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಇಲ್ಲ ಅನ್ನುವಂತಹ ಚರ್ಚೆನೇ ಇನ್ನೂವರೆಗೂ ಸಹ ನಡೀತಾ ಇದೆ. ಅದಕ್ಕೆ ಕ್ಲಾರಿಟಿನೇ ಸಿಕ್ಕಿಲ್ಲ. ಆದರೂ ಸಹ ಈ ಒಂದು ಸಭೆಗಳು ಮಹತ್ವವನ್ನು ಪಡ್ಕೊಳ್ತಾ ಇದ್ದಾವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.